ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ದರ್ಶನ್ ನನಗೊಂದಿಷ್ಟು ವಿಷಯ ಕೊಟ್ಬಿಡಿ ಅಂತ ಕೇಳಿರೋದ್ ವಿಚಾರ. ನ್ಯಾಯಾಧೀಶರ ಮುಂದೆ ಈ ರೀತಿಯಾಗಿ ಹೊಸ ವರಸೆ ಹೊಸ ನಾಟಕವನ್ನ ಏನಾದ್ರೂ ದರ್ಶನ್ ಶುರು ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬಳ್ಳಾರಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಬೆನ್ನು ನೋವು ಅನ್ನುವಂತ ಕುಂಟು ನೆಪ, ಆ ನಂತರದಲ್ಲಿ ಸರ್ಜರಿ ಆಗಲೇಬೇಕು, ಇಮಿಡಿಯೇಟ್ ಆಗಬೇಕು, ಇಲ್ಲ ಅಂತಂದ್ರೆ ಪ್ರಾಣಕ್ಕೆ ಅಪಾಯ ಅನ್ನುವಂತ ವಿಚಾರ, ಇದೆಲ್ಲವೂ ಕೂಡ ನೋಡ್ಬಿಟ್ವಿ. ಈಗ ಒಂಚೂರು ವಿಷ ಕೊಡಿ ಅನ್ನುವಂತ ವಿಚಾರ ಎಮೋಷನಲಿ ನ್ಯಾಯಾಧೀಶರ ಮುಂದೆ ಇಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮೆರಾ ಕಂಡಂತ ಸಂದರ್ಭದಲ್ಲಿ ಹಿಂದೆ ಬೆನ್ನು ಹಿಡ್ಕೊಂಡು ಕುಂಟುತ್ತಾ ಓಡಾಡಿದ್ದೇನು, ಆ ನಂತರದಲ್ಲಿ ಬೇಲ್ ಸಿಕ್ಕ ನಂತರದಲ್ಲಿ ಯಾವ ರೀತಿ ಓಡಾಡಿದ್ರು, ಯಾವ ರೀತಿ ಇದ್ರು, ಯಾವ ರೀತಿ ಶೂಟಿಂಗ್ ಅಲ್ಲಿ ಪಾಲ್ಗೊಂಡ್ರು ಅನ್ನೋದನ್ನ ನೀವು ಎಲ್ಲರೂ ಕೂಡ ನೋಡಿದ್ವಿ. ಇನ್ನು ಈ ವಿಚಾರಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ ನಿವೃತ್ತ ಜೈಲಾಧಿಕಾರಿ ಆಗಿರುವಂತಹ ವಿ.ಎಸ್. ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಜೈಲು ಅಂತಂದ್ರೆ ನಮಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಆರೋಪಿಗಳು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಅಂತ ತಪ್ಪು ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಜೈಲಿನ ನರಕ ದರ್ಶನ ಆಗತ್ತೆ. ಜೈಲ್ ಅಂತಂದ್ರೆ ಸಾಮಾನ್ಯವಾಗಿ ಹೇಗಿರುತ್ತೆ ಅನ್ನುವಂಥದ್ದು ಬಹುಶಃ ದರ್ಶನ್ಗೆ ಇವಾಗ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ರೀತಿ ಕೇಳೋದ್ರಿಂದ ನನ್ಗೆ ಇಷ್ಟು ವಿಷ ಕೊಡಿ ಅಥವಾ ದಯಾಮರಣ ಕೊಡಿ ಅಂತ ಪರಿಸ್ಥಿತಿ ಏನಾದ್ರೂ ನಿರ್ಮಾಣ ಆಗಿದ್ಯಾ? ಜೈಲಲ್ಲಿ ಅಷ್ಟೊಂದು ಕಷ್ಟಗಳು ಇರುತ್ತಾ? ಮೇಡಮ್, ಆಕ್ಚುಲಿ ಜೈಲ್ ಅಂದ್ರೆ ಕಾರಾಗೃಹ, ಅದು ಸುಧಾರಣಾ ಕೇಂದ್ರ ಅಂತ ಮಾಡಿದೀವಿ. ಈಗ ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್ ಅಂತ, ಅಲ್ಲಿ ವಿಚಾರಣಾಧೀನ ಕೈದಿಗಳು ಇರ್ತಾರೆ ಮತ್ತೆ ಸಜಾ ಕೈದಿಗಳು ಇರ್ತಾರೆ. ನಾವು ದರ್ಶನ್ ಅವರು ವಿಚಾರಣಾಧೀನ ಕೈದಿ ಆಗಿದ್ದಾರೆ. ಅವರೇ ಕೆಲವು ರೂಲ್ಸ್ ಇದೆ. ಅವ್ರಿಗೆ ಎಲ್ಲಿ ನಾವು ಜೈಲ್ ಸೂಪರಿಂಟ್ ಎಲ್ಲಿ ಇಡ್ತಾರೋ ಅಲ್ಲಿ ಇಡಬೇಕು, ಏನು ಟೈಮ್ ಏನು ಊಟ ಕೊಡ್ತೀವಿ ತಗೋಬೇಕು. ಜೈಲು ನಿಯಮಗಳನ್ನು ಪಾಲಿಸಿಕೊಂಡು ವಿನಯದಿಂದ ನಮ್ರತೆಯಿಂದ ರಿಫಾರ್ಮ್ ಆಗೋ ಸ್ಥಳ ಅದು. ಅವ್ರಿಗೆ ಬೇಜಾರಾಗಿ ಲೈಬ್ರರಿ ಪುಸ್ತಕಗಳಿರ್ತವೆ, ಮತ್ತೆ ನಮ್ ಗಾರ್ಡ್ಸ್ ವಾಚ್ ಅಂಡ್ ವಾರ್ಡ್ ಇರುತ್ತೆ. ಅದಕ್ಕಿಂತ ಮೇಲಾಗಿ ಅವ್ರಿಗೆ ಎಲ್ಲ ಅನುಕೂಲ ಕೊಡಕ್ಕಾಗಲ್ಲ, ಅವ್ರು ಕೇಳಿದ ಅನುಕೂಲ ಎಲ್ಲ ಕೊಡಕ್ಕಾಗಲ್ಲ. ಜೈಲು ನಿಯಮಗಳ ರೀತಿ ಏನಿದೆ ಅದು ಅಷ್ಟು ಮಾತ್ರ ಅವ್ರು ಕೊಡೋಕೆ ಅಧಿಕಾರ ಇದೆ. ಅವರು ಏನು ಕಾಯಿಲೆ ಇದೆ ಅಂತ ಹೇಳಿದ್ರೆ ಜೈಲ್ ಮೆಡಿಕಲ್ ಆಫೀಸರ್ ಇರ್ತಾರೆ. ಮೆಡಿಕಲ್ ಆಫೀಸರ್ ಟೆಸ್ಟ್ ಮಾಡಿ ಅವ್ರಿಗೆ ಏನು ಆರೋಗ್ಯ ಪ್ರಾಬ್ಲಮ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಜೈಲಾಧಿಕಾರಿಗಳು, ಜೈಲು ವೈದ್ಯಾಧಿಕಾರಿಗಳಿದ್ದಾರೆ, ಅವ್ರ ಕಡೆ ತೋರಿಸ್ಕೋಬಹುದು. ಆ ರೀತಿ ಇದೆ ಮೇಡಮ್. ಹೌದು ಹೌದು. ಆಮೇಲೆ ಅವ್ರಿಗೆ ಬೇಕಾದಷ್ಟು ಲಕ್ಸುರಿ ಫುಡ್ ಬೇಕು, ಇನ್ನೊಂದು ಬೇಕು ಅಂದ್ರೆ ಮಾಡಕ್ ಆಗೋದಿಲ್ಲ. ಜೈಲು ನಿಯಮದ ಪ್ರಕಾರ ಇರಬೇಕಾಗುತ್ತೆ. ಎಲ್ಲಾ ಕೈದಿಗಳು ಇದ್ದಾಗ ಇವರು ಒಬ್ಬ ವಿಚಾರಣಾಧೀನ ಕೈದಿ. ವಿಚಾರಣಾಧೀನ ಕೈದಿ ಏನು 24 ಗಂಟೆ ಬೇಗ ಆಗ್ಬೇಕು ಅಂತೇನಿಲ್ಲ. ಅವರು ಒಂದೊಂದು ಸಮಯದಲ್ಲಿ ಗಾಳಿಗೆ ಬಿಡ್ತೀವಿ, ಡಿಪೆಂಡ್ ಅಪಾನ್ ಸೆಕ್ಯೂರಿಟಿ. ಅವ್ರ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಡಿಸಿಪ್ಲಿನ್ ಆಗಿ ಇರ್ಬೇಕಾಗುತ್ತೆ ಜೈಲೊಳಗೆ. ಹೌದು ಹೌದು. ಆಸ್ ಪರ್ ದಿ ರೂಲ್ಸ್ ಹೇಗಿರುತ್ತೋ ಹಾಗಿರ್ಬೇಕಾಗತ್ತೆ. ನಾರ್ಮಲ್ ಆಗಿ ಬೇರೆ ಕೈದಿಗಳು ಬಟ್ಟೆ ಒಗೆಯೋದಾಗಿರ್ಬೋದು ಅಥವಾ ತಮ್ಮ ಕೆಲಸವನ್ನ ತಾವೇ ಮಾಡ್ಕೊಳ್ಳೋದಾಗಿರ್ಬೋದು, ಅಲ್ಲಿ ಯಾರು ಕೆಲಸಕ್ಕೆ ಅಥವಾ ಸರ್ವೆಂಟ್ ಆಗಿರ್ಬೋದು ಅಥವಾ ಇತರರ ಕೈಯಿಂದ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಇಂಥದ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಾದ್ರೆ ಅಲ್ಲಿ ಜೈಲಾಧಿಕಾರಿಗಳಿಗೆ ಹೇಳುವಂತ ಅಧಿಕಾರಗಳು ಸಾಮಾನ್ಯ ಕೈದಿಗಿರುತ್ತಾ ಇಲ್ವಾ? ಅವರು ಕಷ್ಟ ಕಾರ್ಪಣ್ಯಗಳನ್ನು ಜೈಲಾಧಿಕಾರಿಗಳಿಗೆ ಹೇಳ್ಕೋಬೇಕು. ನಿಯಮಗಳ ಚೌಕಟ್ಟು ಒಳಗಿದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಉದಾಹರಣೆಗೆ ಲೀಗಲ್ ಸಹಾಯ ಬೇಕು, ವಕೀಲರಿಗೆ ಭೇಟಿ ಆಗಬೇಕು, ರಿಲೇಟಿವ್ಸ್ ಭೇಟಿ ಆಗಬೇಕು ಅಂತ ನಿಯಮಗಳ ಪ್ರಕಾರ ಅವ್ರಿಗೆ ಸಂದರ್ಶನ ಕೊಡ್ತೀವಿ. ಆಮೇಲೆ ಜೈಲು ಊಟ ಏನಿದೆ ಅದನ್ನ ಕೊಡ್ತೀವಿ. ಎಕ್ಸ್ಟ್ರಾ ಬಿರಿಯಾನಿ ಕೊಡ್ಬೇಕು, ಇನ್ನೊಂದು ಕೊಡ್ಬೇಕು, ಅವ್ರಿಗೆ ಇಷ್ಟವಾದ ಊಟ ಕೊಡ್ಬೇಕು ಅಂದ್ರೆ ಸಾಧ್ಯ ಆಗೋದಿಲ್ಲ. ಎಲ್ರಿಗೂ ಒಂದೇ, ಯಾರೇ ಅದರಲ್ಲಿ ದೊಡ್ಡವರು ಸಣ್ಣವರು ವಿಚಾರಣಾಧೀನ ಕೈದಿಗಳು ಕಾನ್ವಿಕ್ಟ್ ಸಜಾ ಬಂದಿಗಳಿಗೆ ಅವ್ರಿಗೆ ಕೆಲಸ ಕೊಡ್ತೀವಿ. ಕೆಲಸ ಕೊಟ್ಟು ಅವ್ರಿಗೆ ಕೂಲಿನ ಕೊಡ್ತೀವಿ, ಕೆಲಸ ಮಾಡಬೇಕಾಗುತ್ತೆ. ಇಷ್ಟು 8 hours ಪರ್ ಡೇ ಅಂತ ಇರುತ್ತೆ, ಕೆಲಸ ಮಾಡಬೇಕಾಗುತ್ತೆ. ವಿಚಾರಣಾಧೀನ ಕೈದಿಗಳಿಗೆ ಏನು ಕೆಲಸ ಕೊಡಲ್ಲ, ಅವರೇ ಇಷ್ಟಪಟ್ಟರೆ ಕೆಲಸ ಕೊಡೋಕೆ ಕಾನೂನಿನಲ್ಲಿ ಅವಕಾಶ ಇದೆ. ಅಷ್ಟಲ್ಲಿ ಇರ್ಬೇಕೆ ಹೊರತು ನಾವು ಎಲ್ಲ ಅನುಕೂಲ ಜೈಲಿನಲ್ಲಿ ಕೊಡಬೇಕು ಅಂದ್ರೆ ಸಾಧ್ಯ ಆಗಲ್ಲ ಮೇಡಮ್. ರೈಟ್. ಅಂದ್ರೆ ಅವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ಇರುತ್ತೆ. ಅಂದ್ರೆ ನಮ್ಗೇನ ತೊಂದರೆ ಆದ್ರೆ ಅದನ್ನ ಹೇಳ್ಕೊಳ್ಳುವಂತದ್ದು ಇರುತ್ತೆ. ಈಗ ಏಕಾಏಕಿಯಾಗಿ ನ್ಯಾಯಾಧೀಶರ ಮುಂದೆ ಹೇಳ್ಕೊಳ್ಳುವಂತದ್ದು ಏನಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೈಲಾಧಿಕಾರಿಗಳು. ಧನ್ಯವಾದ ವಿ.ಎಸ್. ರಾಜಾ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ.
ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ದರ್ಶನ್ ನನಗೊಂದಿಷ್ಟು ವಿಷಯ ಕೊಟ್ಬಿಡಿ ಅಂತ ಕೇಳಿರೋದು ವಿಚಾರ. ನ್ಯಾಯಾಧೀಶರ ಮುಂದೆ ಈ ರೀತಿಯಾಗಿ ಹೊಸ ವರಸೆ, ಹೊಸ ನಾಟಕವನ್ನ ಏನಾದ್ರೂ ದರ್ಶನ್ ಶುರು ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬಳ್ಳಾರಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಬೆನ್ನು ನೋವು ಅನ್ನುವಂತ ಕುಂಟು ನೆಪ, ಆ ನಂತರದಲ್ಲಿ ಸರ್ಜರಿ ಆಗಲೇಬೇಕು, ಇಮಿಡಿಯೇಟ್ ಆಗಬೇಕು, ಇಲ್ಲ ಅಂತಂದ್ರೆ ಪ್ರಾಣಕ್ಕೆ ಅಪಾಯ ಅನ್ನುವಂತ ವಿಚಾರ, ಇದೆಲ್ಲವೂ ಕೂಡ ನೋಡ್ಬಿಟ್ವಿ. ಈಗ ಒಂಚೂರು ವಿಷ ಕೊಡಿ ಅನ್ನುವಂತ ವಿಚಾರ ಎಮೋಷನಲಿ ನ್ಯಾಯಾಧೀಶರ ಮುಂದೆ ಇಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮೆರಾ ಕಂಡಂತ ಸಂದರ್ಭದಲ್ಲಿ ಹಿಂದೆ ಬೆನ್ನು ಹಿಡ್ಕೊಂಡು ಕುಂಟುತ್ತಾ ಓಡಾಡಿದ್ದೇನು, ಆ ನಂತರದಲ್ಲಿ ಬೇಲ್ ಸಿಕ್ಕ ನಂತರದಲ್ಲಿ ಯಾವ ರೀತಿ ಓಡಾಡಿದ್ರು, ಯಾವ ರೀತಿ ಇದ್ರು, ಯಾವ ರೀತಿ ಶೂಟಿಂಗ್ ಅಲ್ಲಿ ಪಾಲ್ಗೊಂಡ್ರು ಅನ್ನೋದನ್ನ ನೀವು ಎಲ್ಲರೂ ಕೂಡ ನೋಡಿದ್ವಿ. ಇನ್ನು ಈ ವಿಚಾರಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ ನಿವೃತ್ತ ಜೈಲಾಧಿಕಾರಿ ಆಗಿರುವಂತಹ ವಿ.ಎಸ್. ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಜೈಲು ಅಂತಂದ್ರೆ ನಮಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಆರೋಪಿಗಳು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಅಂತ ತಪ್ಪು ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಜೈಲಿನ ನರಕ ದರ್ಶನ ಆಗತ್ತೆ. ಜೈಲ್ ಅಂತಂದ್ರೆ ಸಾಮಾನ್ಯವಾಗಿ ಹೇಗಿರುತ್ತೆ ಅನ್ನುವಂಥದ್ದು ಬಹುಶಃ ದರ್ಶನ್ಗೆ ಇವಾಗ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ರೀತಿ ಕೇಳೋದ್ರಿಂದ ನನ್ಗೆ ಇಷ್ಟು ವಿಷ ಕೊಡಿ ಅಥವಾ ದಯಾಮರಣ ಕೊಡಿ ಅಂತ ಪರಿಸ್ಥಿತಿ ಏನಾದ್ರೂ ನಿರ್ಮಾಣ ಆಗಿದ್ಯಾ? ಜೈಲಲ್ಲಿ ಅಷ್ಟೊಂದು ಕಷ್ಟಗಳು ಇರುತ್ತಾ? ಮೇಡಮ್, ಆಕ್ಚುಲಿ ಜೈಲ್ ಅಂದ್ರೆ ಕಾರಾಗೃಹ, ಅದು ಸುಧಾರಣಾ ಕೇಂದ್ರ ಅಂತ ಮಾಡಿದೀವಿ ಈಗ, ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್ ಅಂತ. ಅದರಲ್ಲಿ ವಿಚಾರಣಾಧೀನ ಕೈದಿಗಳು ಇರ್ತಾರೆ ಮತ್ತು ಸಜಾ ಕೈದಿಗಳು ಇರ್ತಾರೆ. ನಾವು ದರ್ಶನ್ ಅವರು ವಿಚಾರಣಾಧೀನ ಕೈದಿ ಆಗಿದ್ದಾರೆ. ಅವರೇ ಕೆಲವು ರೂಲ್ಸ್ ಇದೆ. ಅವ್ರಿಗೆ ಎಲ್ಲಿ ನಾವು ಜೈಲ್ ಸೂಪರಿಂಟ್ ಎಲ್ಲಿ ಇರ್ತವೆ ಅಲ್ಲಿ ಇಡಬೇಕು, ಏನು ಟೈಮ್ ಏನು ಊಟ ಕೊಡ್ತೀವಿ ತಗೋಬೇಕು. ಜೈಲು ನಿಯಮಗಳನ್ನು ಪಾಲಿಸಿಕೊಂಡು ವಿನಯದಿಂದ ನಮ್ರತೆಯಿಂದ ರಿಫಾರ್ಮ್ ಆಗುವ ಸ್ಥಳ ಅದು. ಅವ್ರಿಗೆ ಬೇಜಾರಾಗಿ ಲೈಬ್ರರಿ ಪುಸ್ತಕಗಳಿರ್ತವೆ, ಮತ್ತೆ ನಮ್ ಗಾರ್ಡ್ಸ್ ವಾಚ್ ಅಂಡ್ ವಾರ್ಡ್ ಇರುತ್ತೆ. ಅದಕ್ಕಿಂತ ಮೇಲಾಗಿ ಅವ್ರಿಗೆ ಎಲ್ಲ ಅನುಕೂಲ ಕೊಡಕ್ಕಾಗಲ್ಲ, ಅವ್ರು ಕೇಳಿದ ಅನುಕೂಲ ಎಲ್ಲ ಕೊಡಕ್ಕಾಗಲ್ಲ. ಜೈಲು ನಿಯಮಗಳ ರೀತಿ ಏನಿದೆ ಅದು ಅಷ್ಟು ಮಾತ್ರ ಅವ್ರು ಕೊಡೋಕೆ ಅಧಿಕಾರ ಇದೆ. ಅವರು ಏನು ಕಾಯಿಲೆ ಇದೆ ಅಂತ ಹೇಳಿದ್ರೆ ಜೈಲ್ ಮೆಡಿಕಲ್ ಆಫೀಸರ್ ಇರ್ತಾರೆ. ಮೆಡಿಕಲ್ ಆಫೀಸರ್ ಟೆಸ್ಟ್ ಮಾಡಿ ಅವ್ರಿಗೆ ಏನು ಆರೋಗ್ಯ ಪ್ರಾಬ್ಲಮ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಜೈಲಾಧಿಕಾರಿಗಳು, ಜೈಲು ವೈದ್ಯಾಧಿಕಾರಿಗಳಿದ್ದಾರೆ, ಅವ್ರ ಕಡೆ ತೋರಿಸ್ಕೋಬಹುದು. ಆ ರೀತಿ ಇದೆ ಮೇಡಮ್. ಹೌದು ಹೌದು. ಆಮೇಲೆ ಅವ್ರಿಗೆ ಬೇಕಾದಷ್ಟು ಲಕ್ಸುರಿ ಫುಡ್ ಬೇಕು, ಇನ್ನೊಂದು ಬೇಕು ಅಂದ್ರೆ ಮಾಡಕ್ ಆಗೋದಿಲ್ಲ. ಜೈಲು ನಿಯಮದ ಪ್ರಕಾರ ಇರಬೇಕಾಗುತ್ತೆ. ಎಲ್ಲಾ ಕೈದಿಗಳು ಇದ್ದಾಗ ಇವರು ಒಬ್ಬ ವಿಚಾರಣಾಧೀನ ಕೈದಿ. ವಿಚಾರಣಾಧೀನ ಕೈದಿ ಏನು 24 ಗಂಟೆ ಬೇಗ ಆಗ್ಬೇಕು ಅಂತೇನಿಲ್ಲ. ಅವರು ಒಂದೊಂದು ಸಮಯದಲ್ಲಿ ಗಾಳಿಗೆ ಬಿಡ್ತೀವಿ, ಡಿಪೆಂಡಿಂಗ್ ಅಪಾನ್ ಸೆಕ್ಯೂರಿಟಿ. ಅವ್ರ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಡಿಸಿಪ್ಲಿನ್ ಆಗಿ ಇರ್ಬೇಕಾಗುತ್ತೆ ಜೈಲೊಳಗೆ. ಹೌದು ಹೌದು. ಆಸ್ ಪರ್ ದಿ ರೂಲ್ಸ್ ಹೇಗಿರುತ್ತೋ ಹಾಗಿರ್ಬೇಕಾಗತ್ತೆ. ನಾರ್ಮಲ್ ಆಗಿ ಬೇರೆ ಕೈದಿಗಳು ಬಟ್ಟೆ ಒಗೆಯೋದಾಗಿರ್ಬೋದು ಅಥವಾ ತಮ್ಮ ಕೆಲಸವನ್ನ ತಾವೇ ಮಾಡ್ಕೊಳ್ಳೋದಾಗಿರ್ಬೋದು, ಅಲ್ಲಿ ಯಾರು ಕೆಲಸಕ್ಕೆ ಅಥವಾ ಸರ್ವೆಂಟ್ ಆಗಿರ್ಬೋದು ಅಥವಾ ಇತರರ ಕೈಯಿಂದ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಇಂಥದ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಾದ್ರೆ ಅಲ್ಲಿ ಜೈಲಾಧಿಕಾರಿಗಳಿಗೆ ಹೇಳುವಂತಹ ಅಧಿಕಾರಗಳು ಸಾಮಾನ್ಯ ಕೈದಿಗಿರುತ್ತಾ ಇಲ್ವಾ? ಅವರು ಕಷ್ಟ ಕಾರ್ಪಣ್ಯಗಳನ್ನು ಜೈಲಾಧಿಕಾರಿಗಳಿಗೆ ಹೇಳ್ಕೋಬೇಕು. ನಿಯಮಗಳ ಚೌಕಟ್ಟು ಒಳಗಿದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಉದಾಹರಣೆಗೆ ಲೀಗಲ್ ಸಹಾಯ ಬೇಕು, ವಕೀಲರಿಗೆ ಭೇಟಿ ಆಗಬೇಕು, ರಿಲೇಟಿವ್ಸ್ ಭೇಟಿ ಆಗಬೇಕು ಅಂತ ನಿಯಮಗಳ ಪ್ರಕಾರ ಅವ್ರಿಗೆ ಸಂದರ್ಶನ ಕೊಡ್ತೀವಿ. ಆಮೇಲೆ ಜೈಲು ಊಟ ಏನಿದೆ ಅದನ್ನ ಕೊಡ್ತೀವಿ. ಎಕ್ಸ್ಟ್ರಾ ಬಿರಿಯಾನಿ ಕೊಡ್ಬೇಕು, ಇನ್ನೊಂದು ಕೊಡ್ಬೇಕು, ಅವ್ರಿಗೆ ಇಷ್ಟವಾದ ಊಟ ಕೊಡ್ಬೇಕು ಅಂದ್ರೆ ಸಾಧ್ಯ ಆಗೋದಿಲ್ಲ. ಎಲ್ರಿಗೂ ಒಂದು ಯಾರೇ ಅದರಲ್ಲಿ ದೊಡ್ಡವರು ಸಣ್ಣವರು ವಿಚಾರಣಾಧೀನ ಕೈದಿಗಳು ಕಾನ್ವಿಕ್ಟ್ ಸಜಾ ಬಂದಿಗಳಿಗೆ ಅವ್ರಿಗೆ ಕೆಲಸ ಕೊಡ್ತೀವಿ. ಕೆಲಸ ಕೊಟ್ಟು ಅವ್ರಿಗೆ ಕೂಲಿನೂ ಕೊಡ್ತೀವಿ, ಕೆಲಸ ಮಾಡ್ಬೇಕಾಗುತ್ತೆ. ಇಷ್ಟು 8 hours ಪರ್ ಡೇ ಅಂತ ಇರುತ್ತೆ, ಕೆಲಸ ಮಾಡ್ಬೇಕಾಗುತ್ತೆ. ವಿಚಾರಣೆ ಕೈದಿಗಳಿಗೆ ಏನು ಕೆಲಸ ಕೊಡಲ್ಲ, ಅವರೇ ಇಷ್ಟಪಟ್ರೆ ಕೆಲಸ ಕೊಡೋಕೆ ಕಾನೂನಿನಲ್ಲಿ ಅವಕಾಶ ಇದೆ. ಅಷ್ಟಲ್ಲಿ ಇರ್ಬೇಕೆ ಹೊರತು ನಾವು ಎಲ್ಲ ಅನುಕೂಲ ಜೈಲಿನಲ್ಲಿ ಕೊಡಬೇಕು ಅಂದ್ರೆ ಸಾಧ್ಯ ಆಗಲ್ಲ ಮೇಡಮ್. ರೈಟ್. ಅಂದ್ರೆ ಅವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ಇರುತ್ತೆ. ಅಂದ್ರೆ ನಮ್ಗೇನ ತೊಂದರೆ ಆದ್ರೆ ಅದನ್ನ ಹೇಳ್ಕೊಳ್ಳುವಂತದ್ದು ಇರುತ್ತೆ. ಈಗ ಏಕಾಏಕಿಯಾಗಿ ನ್ಯಾಯಾಧೀಶರ ಮುಂದೆ ಹೇಳ್ಕೊಳ್ಳುವಂಥದ್ದು ಏನಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೈಲಾಧಿಕಾರಿಗಳು. ಧನ್ಯವಾದ ವಿ.ಎಸ್. ರಾಜಾ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ.